in triangle ABC, right angle at P, if tan A is equal to 1 by root 3, find the value of sin A into cos A plus cos A into sin C. ಎರಡನೇ ಪ್ರಶ್ನೆ cos A into cos C minus sin A into sin C. ಸೊ ಮೊದಲನೇದಾಗಿ ಚಿತ್ರ ಬಿಡಿಸ್ಕೊಳ್ಬೇಕು. ಅಲ್ವಾ? ಸೊ ಚಿತ್ರ, ಸೊ ರೈಟ್ ಆಂಗಲ್ ಎಟ್ ಬಿ ಅಂತ ಹೇಳಿದ್ದಾರೆ, ಹಾಗಾಗಿ ಇದು ಎ ಬಿ ಸಿ ಆಗುತ್ತೆ. ಸೊ tan A is 1 by root 3. ಸೊ ಮುಂದಿನ ಭಾಗ given tan A is 1 by root 3. Tan is opposite of angle A by adjacent of angle A. So opposite ಬಂದು with respect to angle A is BC by AB. BC is equal to 1K. AB is equal to root of 3K. Alva? So this is 1K root of 3 into K. Next to AC ಕಂಡುಹಿಡಿಯಬೇಕು. So in triangle ABC as angle B is equal to 90 degree. AC square is equal to AB square plus BC square, which is equal to 3K square plus 1K square, which is 4K square. So AC is equal to 2K. ಅಲ್ವಾ? ಇಟ್ಟು ಕ್ಯಾಲ್ಕುಲೇಷನ್. ಮುಂದಿನ ಭಾಗ ವರ್ಕಿಂಗ್ ಆಕ್ಚುಲಿ. ಸೊ ಹುಡುಗರು ಇನ್ನೇನಿದ್ರೆ ನಾವು ವ್ಯಾಲ್ಯೂಸ್ ಕಂಡುಹಿಡಿಬೇಕು. ಸೈನ್ ಎ ಕಾಸ್ ಎ ಸೈನ್ ಸಿ ಕಾಸ್ ಸಿ ಅಲ್ವಾ? ಸೊ ಸೈನ್ ಎ ಏನಿದೆ ನೋಡಿ, ಸೈನ್ ಆಫ್ ಎ ಇಸ್ ಆಪೋಸಿಟ್ ಬೈ ಹೈಪೋಟೆನಸ್. Opposite is 1K by 2K, so 1 by 2. Next to cos of A, adjacent of angle A by hypotenuse. So adjacent of angle A, ಇಲ್ಲಿ ನಿಂತ್ಕೊಂಡ್ರೆ adjacent ಬಂದು root 3, hypotenuse is 2. Next, sin of C. Sin C ಹುಡುಗರ opposite of angle C ಅಲ್ವಾ? by hypotenuse. Opposite of angle C ಇಂದ ಏನು ಬರುತ್ತೆ? AB, so root of 3, hypotenuse is 2. ಕೊನೆಯದಾಗಿ cos of C. ಈ ತರ ವ್ಯಾಲ್ಯೂ ಕಂಡುಹಿಡಿಯಬೇಕು ಅಷ್ಟೇ, ಏನಿಲ್ಲ. adjacent of angle C by hypotenuse. ಸೊ adjacent ಅಂತ ಹೇಳಿದ್ರೆ 1 ಬರುತ್ತೆ, hypotenuse 2, 1 by 2. ಸೊ ಕೊನೆಯದಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಅಷ್ಟೇ, ಏನಿಲ್ಲ. ಇಲ್ಲಿ ನೋಡ್ಬೋದು ವ್ಯಾಲ್ಯೂಸು ಮತ್ ಎರಡೆರಡು ಸತಿ ಬಂದಿದೆ ಅಲ್ವಾ? ಹೇಗೆ ಬಂತಿದೋ ಏನಕ್ಕೆ ಬಂತು ಅಂತ ಹೇಳಿ ಮುಂದಿನ ಭಾಗದಲ್ಲಿ ಅರ್ಥ ಆಗುತ್ತೆ. ಅಂತ ಹೇಳಿದ್ರೆ ಈ ಸೆಟ್ ಆಫ್ ಕ್ವಶನ್ಸ್ ಎಲ್ಲ ಮುಂದಿನ ಟಾಪಿಕಲ್ಲಿ ಅರ್ಥ ಆಗುತ್ತೆ, ಏನಕ್ಕೆ ಇದು ರಿಪೀಟ್ ಆಗಿದೆ ಅಂತ ಹೇಳಿ. ತಕ್ಷಣಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಮೊದಲನೇ ಪ್ರಶ್ನೆ, ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂಸ್ ಇನ್ sin A. Cos C minus or plus cos A sin C. Sin A is half, cos C is half, plus cos A is root 3 by 2. Sin C is root 3 by 2. So 1 by 4 ಬರುತ್ತೆ ಇಲ್ಲಿ, 3 by 4, 5 by 4.
ಅಲ್ವಾ? √3 into √3 is 3. 2 into 2 is 4. 1/4. Oh, sorry, 4/4. 4/4 ಅಂತ ಹೇಳಿದ್ರೆ 1. ಸರಿನಾ? ಮುಂದಿನ ಭಾಗ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಇನ್ cos A cos C minus sin A sin C. Cos A cos C minus sin A sin C. ಸೊ cos A ಹುಡುಗರು ಎಷ್ಟು ಬರುತ್ತೆ? cos A ಬಂದು √3/2. cos C ಬಂದು 1/2 ಮೈನಸ್ √3/2 ಇಂಟು 1/2. ಸೊ ಎರಡು ಸೇಮ್ ಇದೆ. ಕ್ಯಾಲ್ಕುಲೇಷನ್ ನೋಡ್ಸಕ್ಕೆ ಹೋಗ್ಬೇಡಿ, 0 ಅಷ್ಟೇ, ಇನ್ನೇನು ಇಲ್ಲ. ನೋಡಿ, ಇವೆಲ್ಲನೂ ಅದೇ ರೀತಿಯಲ್ಲಿ ಮಾಡೋದು, ಇನ್ನೇನಿಲ್ಲ. ವ್ಯಾಲ್ಯೂ ಕಂಡುಹಿಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಪಾಸ್ ಮಾಡಿ ನೋಡ್ಕೊಳ್ಳಿ.